ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನೈಲ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು. ಮನೇಲಿ ಒಂದು 5-6 ಕಲರ್ ಇದ್ದರೆ ನೀವು ಯಾವ ಕಲರ್ ಆದರೂ ಇದ್ದರೆ ಕಾಂಬಿನೇಷನ್ ಮಾಡ್ಕೊಂಡು ಒಂದು ಡಿಸೈನ್ ಅಂತ ಮಾಡ್ಕೋಬೋದು. ಫಸ್ಟು ನಾನು ಏನು ಮಾಡಿದೆ, ನೈಲ್ಸ್ ಸ್ವಲ್ಪ ಶೇಪ್ ಕೊಟ್ಕೊಂಡೆ. ಸ್ವಲ್ಪನೇ ಇದ್ದಿದ್ದು ನನಗೆ ನೈಲ್ಸ್, ಅದರಲ್ಲಿ ಶೇಪ್ ತೊಗೊಂಡೆ ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಹಳೆ ನೈಲ್ ಪಾಲಿಶ್ ಇತ್ತು, ಅದನ್ನು ನೈಲ್ದು ಇದು ಬರುತ್ತೆ ಅಲ್ವಾ, ಕಾಟನ್ ಬರುತ್ತೆ, ಇದರಲ್ಲೇ ಇದಿರುತ್ತೆ, ಅದರಲ್ಲಿ ಒರೆಸ್ಕೊಂಡ್ರೆ ನೀಟಾಗೆ ಮೂವ್ ಆಗುತ್ತೆ. ನೈಲ್ಸ್ ಕಲರ್ಸ್ ಏನಾದ್ರು ಇದ್ದರೆ ಅದು ನೀಟಾಗಿ ಹೋಗುತ್ತೆ. ಅದು ತೊಗೊಂಡು ಕಾಟನ್ ಅದರಲ್ಲಿ ಕ್ಲೀನಾಗೆ ಇದು ಮಾಡಿಕೊಂಡೆ, ಒರೆಸ್ಕೊಂಡೆ, ನೈಲ್ ಕ್ಲೀನಾಗೆ ಕ್ಲೀನ್ ಮಾಡಿಕೊಂಡೆ. ಇದಾಗಿದ್ಮೇಲೆ ಏನು ಮಾಡಬೇಕು ಅಂದರೆ, ನೈಲ್ ಕಲರ್ಗೆ ನೀವು ಯಾವ್ದಾರೋ ಕಲರ್ ನಿಮ್ಮ ಹತ್ರ ಇದ್ದರೆ ಸಾಕು. ನನ್ನ ಹತ್ರ ಏನಿತ್ತು ಅಂದರೆ ಪಿಂಕ್ ಕಲರ್ ಇತ್ತು, ಲೈಟ್ ಪಿಂಕ್ ಇತ್ತು, ತುಂಬ ಕಲರ್ಸ್ ಇತ್ತು. ಅದರಲ್ಲಿ ನಾನು ತೊಗೊಂಡಿದ್ದು ಲೈಟ್ ಪಿಂಕು, ಡಾರ್ಕ್ ಪಿಂಕು, ಆಮೇಲೆ ಗ್ರೀನ್, ಆಮೇಲೆ ಯೆಲ್ಲೋ, ಇದು 4 ಕಲರ್ ತೊಗೊಂಡೆ ನಾನು. ಮೊದಲಿಗೆ ಏನು ಮಾಡಿಕೊಂಡೆ ಅಂದರೆ, ಕಲರು ಫಸ್ಟು ಯಾವುದಾದ್ರು ಒಂದು ಬೋಲ್ ಇರುತ್ತಲ್ವ, ವೇಸ್ಟ್ ಬೋಲ್ ಇರುತ್ತಲ್ಲ, ಆ ವೇಸ್ಟ್ ಬೋಲಲ್ಲಿ ಏನು ಮಾಡ್ಕೊಳ್ಳೋದು, ಸ್ವಲ್ಪ ಕಲರ್ ಹಾಕ್ಕೊಳ್ಳೋದು. ಫಸ್ಟು ನಮ್ಮ ಲೈಟ್ ಕಲರ್, ಯಾವುದೇ ಹುಡುಗರಿಗೂ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಡಿಸೈನ್ ಮಾಡಬೇಕಾದ್ರೆ ಮೊದಲಿಗೆ ಲೈಟ್ ಕಲರ್ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಲೈಟ್ ಕಲರ್ ಯೂಸ್ ಮಾಡಿದಾಗ ಅದ್ರ ಮೇಲೆ ಡಾರ್ಕ್ ಕಲರು ಯಾವುದಾದ್ರೂ ನಾವು ಕಾಂಬಿನೇಷನ್ ಮಾಡ್ಕೋಬೋದು. ಹಾಗಾಗಿ ಡಾರ್ಕ್ ಕಲರ್ ಏನಾದರೂ ನಾವು ಫಸ್ಟ್ ಅಪ್ಲೈ ಮಾಡಿದರೆ ಒಂದು ಸ್ವಲ್ಪ ಮ್ಯಾಚ್ ಆಗೋ ಕಲರ್ನ ಮತ್ತೆ ಹಾಕಬೇಕಾಗತ್ತೆ. ಆ ಥರ ಇನ್ನೊಂದು ಹೇಳಬೇಕಾದ್ರೆ ಹೇಳ್ತೀನಿ. ಈಗ ಇದನ್ನು ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಡಾರ್ಕ್ ಪಿಂಕು, ಅದು ಲೈಟ್ ಪಿಂಕು, ಇದು ಡಾರ್ಕ್ ಪಿಂಕು. ಇದರ ಒಂದು ಚಿಕ್ಕ ಕಟೋರಿ ಏನಾದರೂ ಇರುತ್ತಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಪಿಂಕು. ಅದರಲ್ಲಿ ಏನು ಮಾಡಿದೆ ಅಂದರೆ, ಫ್ಲವರ್ ಥರ ಡಾಟ್ಸ್ ಅಂತ ಒಂದು 5 ಇಟ್ಕೋಬೇಕು. ಅದನ್ನು ಈ ಥರ, ಇದಕ್ಕೇನು ಇಲ್ಲ, ಒಂದು ಪಿನ್ ಇದ್ದರೂ ಆಯಿತು, ಮನೇಲಿ ಏನಾದರೂ ಇದ್ದರೆ ಆಯಿತು, ಒಂದು ಗೀರು ಹೊಡಿಬೇಕಷ್ಟೆ. ಸುಮ್ಮನೆ ಹಿಂಗೆ ಗೀರು ಹೊಡಿಯೋದು. ಅದ್ರ ಮೇಲೆ ಏನು ಮಾಡೋದು, ಟಿಕ್ ಎಲ್ಲೋ ಇರುತ್ತಲ್ವ, ಆ ಎಲ್ಲೋ ಮೇಲೆ ಟಿಕ್ ಮಾಡೋದು. ಆವಾಗ ಒಂದು ಫ್ಲವರ್ ಡಿಸೈನ್ ಆಗುತ್ತೆ ಅದು, ಆಯಿತಾ? ಈ ಥರ ಫ್ಲವರ್ ಡಿಸೈನ್ ಆಗುತ್ತೆ. ಇದಕ್ಕೇನು ಮಾಡಬೇಕು ಅಂದರೆ, ಎಲೆ ಥರ, ಅಂದರೆ ಗ್ರೀನ್ ಎಲೆ ಬೇಕಲ್ವಾ, ಈ ಥರ ನೋಡಿ ನಾನು ತೋರಿಸ್ತಿದ್ದೀನಿ. ಈ ಥರ ಟಿಕ್ ಮಾಡ್ಕೊಳ್ಳಿ. ಅಂದರೆ 5 ಚಿಕ್ಕಿ ಅಂದರೆ ಫ್ಲವರ್ ರೀತಿ ಬರಬೇಕು. ಅದಕ್ಕೆ ನಾವು ಇದು ಡಿಸೈನ್ ಕೊಡೋದು. ತುಂಬ ಸಿಂಪಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲ ಒಂದು ಈ ಥರ ಊದ್ಕಡ್ಡಿ ಕಡ್ಡಿ, ಇಲ್ಲ ಬೆಂಕಿಪಟ್ಟಣ ಕಡ್ಡಿ ಇದ್ದರೆ ಈ ಥರ ಡಾಟ್ಸ್ ಇಟ್ಕೊಂಡ್ಬಿಟ್ಟು ಏನು ಮಾಡಿ, ಒಂದು ಪಿನ್ ಇದ್ದರೆ ಆ ಪಿನ್ನಲ್ಲಿ ಸುಮ್ಮನೆ ಒಂದು ಗೀರು ಹೊಡೀರಿ. ಈ ಥರ ಗೀರಾದಾಗ ಅದು ಫ್ಲವರ್ ಆಗುತ್ತೆ, ಆಯಿತಾ? ಅದಕ್ಕೆ ಯೆಲ್ಲೋ ಕಲರ್ ಹೇಳಿದ್ನಲ್ಲ ಮೊದಲೇ ನಿಮಗೆ, ಅದು ಸುಮ್ಮನೆ ಹಾಗೆ ಮತ್ತೊಂದು ಡಾಟ್ ಇಡೋದು, ಅದೊಂದು ಫ್ಲವರ್ ಆಗುತ್ತೆ. ಅದೊಂದು ಸ್ವಲ್ಪ ಅಂದರೆ ಕ್ಲೀನಾಗಿ ಕಾಣಿಸ್ಬೇಕು ಅಂದರೆ ಒಂದು 3-4 ಗ್ರೀನ್ ಎಲೆ ಮಾಡಬೇಕಲ್ಲ, ಗ್ರೀನ್ ಕಲರ್ ಇದ್ದರೆ ಅದಕ್ಕೆ ಒಂದು ಎಲೆ ಥರ ಸುಮ್ಮನೆ ಗೀರು ಎಳೀರಿ ಸಾಕು, ಅದು ಎಲೆ ಶೇಪಲ್ಲಿ ಬರುತ್ತೆ. ಅಷ್ಟು ಬಂದರೆ ಮುಗೀತು. ಇದು ಒಂದು ನೈಲ್ ಡಿಸೈನ್, ಇದೊಂಥರ ನೈಲ್ ಡಿಸೈನಾಗಿ ಮಾಡ್ಕೋಬೋದು. ಇನ್ನೂ ತುಂಬ ಥರ ಮಾಡ್ಕೋಬೋದು. ನಾನು ಫಸ್ಟ್ ನಿಮಗೊಂದು ಸಿಂಪಲಾಗಿ ತೋರಿಸ್ದೆ, ಯಾಕಂದರೆ ಇದು ಸಿಂಪಲಾಗಿದೆ, ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಲ್ವಾ ನಿಮಗೆ, ಹಾಗಾಗಿ ಇದು ತೋರಿಸ್ತಾ ಇದ್ದೀನಿ. ಎಲ್ಲರೂ ಹೋಗ್ಬೇಕಾದ್ರೆ ಫಂಕ್ಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಏನಾದ್ರು ಡಿಸೈನ್ ಮಾಡಿಕೊಂಡ್ರೆ. ಹಾಗಾಗಿ ಇದ್ರ ಮೇಲೆ ಮತ್ತೆ ಏನು ಮಾಡಬೇಕು ಅಂದರೆ, ವೈಟ್ ನೈಲ್ ಪಾಲಿಶ್ ಬರುತ್ತೆ ಅಲ್ಲ, ಟ್ರಾನ್ಸ್ಫರು ಆ ಥರ ಇರುತ್ತಲ್ಲ, ಅದು ಅಪ್ಲೈ ಮಾಡಿದರೆ ತುಂಬ ದಿನ ಸ್ವಲ್ಪ ಬರುತ್ತೆ. ಇಲ್ಲ ಅಂದರೆ ಕಮ್ಮಿ ದಿನ ಬರುತ್ತೆ, ಹೋಗಿಬಿಡುತ್ತೆ ನೀರಲ್ಲಿ ಕೆಲಸ ಮಾಡಿದ್ರೆ. ಇದರ ಹತ್ರ ಲೈಟ್ ಗ್ರೀನ್ ಇತ್ತು, ಅದರಲ್ಲಿ ನಾನು ಏನು ಮಾಡಿದೆ, ಸುಮ್ಮನೆ ಇಲ್ಲಿ ನೋಡಿ ಈ ಥರ ಡಾಟ್ ಥರ ಇಟ್ಟಿದ್ದೀನಿ. ಅದು ಒಂದು ಎಲೆ ಶೇಪಲ್ಲಿ ಕಾಣಿಸ್ತಿದೆ. ಇದಕ್ಕೆ ವೈಟ್ ಇದು ಮಾಡ್ಕೋಬೋದು. ಆಮೇಲೆ ಇದು ನನ್ನ ಹತ್ರ ಹಾರ್ಟ್ ಅಂದರೆ ಚಿಕ್ಕದು ಇದಿತ್ತು, ನಾನು ಇದರಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ನನ್ನ ಮಗಳು ನನಗೆ ಗಿಫ್ಟ್ ಕೊಟ್ಟಿದ್ಲು ಬರ್ಡೇ ದಿನ, ಅದನ್ನು ಯೂಸ್ ಮಾಡಿದೆ. ಒಂದೊಂದು ಇಟ್ಟಿದ್ದೀನಿ, ಬೇಕು ಅಂದರೆ ಇಟ್ಕೋಬೋದು, ಇಲ್ಲಾಂದರೆ ನಾನು ಮೊದಲು ತೋರಿಸಿದ್ನಲ್ಲ ಅಷ್ಟೇ ಡಿಸೈನ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಷ್ಟಾದರೂ ಮಾಡ್ಕೋಬೋದು, ಇಲ್ಲ ಇದು ಬೇಕು ಅಂದರೆ ಇಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಂತು ಡಿಸೈನು. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಮನೇಲಿ, ತುಂಬ ಸಿಂಪಲಾಗೆ ಟ್ರೈ ಮಾಡ್ಬೋದು. ಆದರೆ ನಮಗೇನು ಅಂದರೆ ಡಿಸೈನ್ ಕಾಂಬಿನೇಷನ್ ಗೊತ್ತಿರಬೇಕು ಅಷ್ಟೇ. ಮತ್ತೊಂದು ಮತ್ತು ಬ್ಲಾಗಲ್ಲಿ ಮತ್ತೊಂದು ಸರ್ತಿ ಸಿಗೋಣ. ಇನ್ನೊಂದು ಡಿಸೈನ್ ತೊಗೊಂಬರ್ತೀನಿ, ಇಷ್ಟ ಆದರೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.